ಇಬ್ರು ಲವರ್ಸ್ ಇರ್ತಾರೆ. ಅವಳಿಗೆ ಅವನ್ ವಾಯ್ಸ್ ಅಂದ್ರೆ ತುಂಬಾ ಇಷ್ಟ. ಕೆಲವೊಂದ್ಸಲಿ ಜಗಳ ಆಡ್ದಾಗ ಅವನ್ ವಾಯ್ಸ್ ಕೇಳಿಸ್ಬಿಟ್ರೆ ಅವಳೇ ಕೂಲ್ ಆಗ್ಬಿಡ್ತಾ ಇದ್ಲು. ಒಂದು ದಿನ ಸಿಕ್ಕಾಪಟ್ಟೆ ಜಗಳ ಆಡ್ತಾರೆ. ಜಗಳ ಆಡಿದ್ಮೇಲೆ ಅವಳು ಹೇಳ್ತಾಳೆ, ನಿನ್ ಮಕ್ಕನು ನಾನ್ ನೋಡಲ್ಲ ಅಂತೇಳಿ ಫೋನ್ ಕಟ್ ಮಾಡ್ತಾಳೆ. ಅವಳು ಎಲ್ಲ ಕಡೆಯಿಂದ ಬ್ಲಾಕ್ ಮಾಡ್ತಾಳೆ. ಇನ್ಸ್ಟಾ ಬ್ಲಾಕ್ ಮಾಡ್ತಾಳೆ, ವಾಟ್ಸ್ಆಪ್ ಬ್ಲಾಕ್ ಮಾಡ್ತಾಳೆ, ನಂಬರ್ ಬ್ಲಾಕ್ ಮಾಡ್ತಾಳೆ. 6 ತಿಂಗಳಾಯ್ತು. ಆ ಹುಡುಗಿಗೆ ಮದುವೆನೂ ಫಿಕ್ಸ್ ಆಗುತ್ತೆ. ಮದುವೆ ದಿನ ಅವಳ ತಮ್ಮ ಓಡ್ಕೊಂಡ್ ಬಂದು ಒಂದು ಹಳೆ ಫೋನ್ ಅವಳ ಕೈಯಲ್ಲಿ ಕೊಡ್ತಾನೆ. ಅಕ್ಕ, ಇದು ನಿಮ್ ಹುಡುಗನ್ ಫೋನು. ಅವನಿಗೆ 6 ತಿಂಗಳಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ನಂತೆ. ಈ ಫೋನ್ ಅವ್ರ ಅಮ್ಮ ಕೊಟ್ರು, ನಿಮ್ ಅಕ್ಕಂಗ್ ಹೋಗಿ ಕೊಡ ಅಂತೇಳಿ. ನಿನಗೊಂದು ವಾಯ್ಸ್ ನೋಟ್ ಇದೆ ಇದ್ರಲ್ಲಿ ಅಂತೇಳಿ ಅವರು ನನ್ನ ಕೈಯಲ್ಲಿ ಫೋನ್ ಕೊಟ್ಟು ಕಳ್ಸಿದ್ರು. ಅವಳು ಭಯ ಪಟ್ಕೊಂಡು ಆ ವಾಯ್ಸ್ ನೋಟ್ ನ ಪ್ಲೇ ಮಾಡಿದ್ಲು. ಲೂಸು, ಯಾಕೆ ಬ್ಲಾಕ್ ಮಾಡಿದ್ಯಾ? ಪರವಾಗಿಲ್ಲ ಕಣೆ, ನಿನಗೆ ಕೋಪ ಬಂದ್ರೆ ಇಡೀ ಜಗತ್ತನ್ನೇ ಬ್ಲಾಕ್ ಮಾಡ್ತೀಯ, ಓಕೆ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನಾಳೆ ನಾನು ಆಪರೇಷನ್ಗೆ ಹೋಗ್ತಿದ್ದೀನಿ. ಡಾಕ್ಟರ್ ನನಗೆ 50% ಚಾನ್ಸ್ ಇದೆ ಎಂದಿದ್ದಾರೆ. ಒಂದ್ ವೇಳೆ ನಾನು ವಾಪಸ್ ಬರ್ಲಿಲ್ಲ ಅಂದ್ರೆ, ನಿನ್ ಮದುವೆಗೆ ನಾನು ಬರಕ್ಕಾಗಿಲ್ಲ ಅಂತಂದ್ರೆ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ. ನಾನು ಪ್ರಾಮಿಸ್ ಮಾಡ್ತೀನಿ, ನೀನ್ ಯಾರ ಜೊತೆ 7 ಹೆಜ್ಜೆ ಇಟ್ಟರು ನಿನ್ನ ಕಾಲಿಗೆ ಮುಳ್ಳು ಚುಚ್ಚದಂತೆ ನೋಡ್ಕೊಳ್ತೀನಿ. ಗಾಳಿಯಾಗಿ ಮಳೆಯಾಗಿ ನಿನ್ನ ಕಾಪಾಡ್ತೀನಿ. ಅವನು ಅವಳಿಗೆ ಹೇಳ್ತಾನೆ, ಮತ್ತೆ ನೀನ್ ಚೆನ್ನಾಗಿದ್ಯಾ, ಐ ಲವ್ ಯು ಹೇಳಕ್ಕೆ ಲೇಟ್ ಆಯ್ತು ಕಣೆ, ಸಾರಿ. ಈ ವಾಯ್ಸ್ ನೋಟ್ ನ ಯಾವತ್ತೂ ಡಿಲೀಟ್ ಮಾಡಕ್ ಹೋಗ್ಬೇಡ. ನನ್ನ ಮಿಸ್ ಮಾಡ್ಕೊಂಡಾಗ ಈ ವಾಯ್ಸ್ ನೋಟ್ ನ ಕೇಳು. ಮದುವೆ ಮಂಟಪದಲ್ಲಿ ಅವಳಿಗಾಗಿ ಎಲ್ರು ಕಾಯ್ತಾ ಇದ್ರು. ಆದ್ರೆ ಅವಳು ರೂಮ್ ನಲ್ಲಿ ಕೂತ್ಕೊಂಡು ಅವನ ವಾಯ್ಸ್ ನೋಟ್ ಕೇಳಿ ಅಳ್ತಾ ಇದ್ಲು. ಅವಳ ಮದುವೆ ದಿನಾನೇ ಅವನ ಆಪರೇಷನ್ ಇತ್ತು. ಬಟ್ ಆದ್ರೆ ಅವನು ಉಳಿಯಲಿಲ್ಲ. ಆ ಹುಡುಗಿ ಇವತ್ತಿಗೂ ರಾತ್ರಿ ಮಲ್ಗೋ ಮುಂಚೆ ಆ ವಾಯ್ಸ್ ನೋಟ್ ನ ಕೇಳಿ ಮಲ್ಕೋತಾಳೆ. ಯಾಕಂದ್ರೆ ಅವನು ಪ್ರಾಮಿಸ್ ಮಾಡಿದ್ನಲ್ಲ, ಕಾಪಾಡ್ತೀನಿ ಅಂತ. ಪ್ರೀತಿ ಹೇಳೋಕೆ ಟೈಮ್ ನೋಡ್ಬೇಡಿ. ಟೈಮ್ ಬಂದಾಗ ನೀವೇ ಇರಲ್ಲ. Download ShareChat.